ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗನ್ನು ನಾನು ರಂಗೋಲಿ ಬಿಡಿಸೋದ್ರೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಹೊರಗಡೆ ತೊಳೆದೆಲ್ಲ ರಂಗೋಲಿ ಹಾಕೋಕ್ಕೆ ರೆಡಿ ಮಾಡಿಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಹೊಸದಾಗಿ ಒಂದು ರಂಗೋಲಿನ ಕಲಿತಾ ಇದ್ದೀನಿ ಅಂತ. ಅದನ್ನು ಇವಾಗ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಹೊಸ ಬಾರ್ಡರ್ ರಂಗೋಲಿನ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಕೂಡ ಇದೆ ಅದು ಅಂತ ಅನ್ನಿಸ್ತು. ಹಾಗಾಗಿ ದಿನಕ್ಕೊಂದು ರಂಗೋಲಿ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಹಾಗಾಗಿ ರಂಗೋಲಿನ ಹಾಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಮತ್ತೆ ಯಾವ ವಿಡಿಯೋ ಕೂಡ ನಾನು ಮಾಡೋಕ್ಕೆ ಹೋಗಲಿಲ್ಲ. ಊಟ ಎಲ್ಲ ಮುಗಿಸಿ ಆಯಿತು. ಈಗ ಸಂಜೆಗೆ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ, ಜೀರಿಗೆ ಕಷಾಯ ಅಂತ. ನಾನು ಮೊದಲು ಕೂಡ ಮಾಡಿದ್ದೆ. ಹೊಸದಾಗಿ ಮಾಡೋರಿಗೆ ಅಂದರೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋ ವ್ಯೂವರ್ಸ್ಗೆ ನಾನು ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಮಾಡ್ತೀನಿ ಅಂತ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಮಾಡ್ತೀನಿ ಅಂತ. ಒಂದು ಸಲ ಪೌಡ್ರ್ ಮಾಡಿಟ್ರೆ ಒಂದು 15-20 ದಿನ ಬರುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಒಂದೂವರೆ ತಿಂಗಳು ಕೂಡ ಬರುತ್ತೆ. ಏನು ಹಾಳಾಗೋದಿಲ್ಲ ಅದು. ಆದರೆ ಚಳಿನ ಸ್ವಲ್ಪ ಒಳಗಡೆ ಗಾಳಿ ಹೋಗದೇ ಇರುವಂತಹ ಬಾಕ್ಸಲ್ಲಿ ಹಾಕಿಟ್ರೆ ಅದು ತುಂಬ ದಿನ ಬರುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಬನ್ನಿ ಮಾಡೋಣ ಇವಾಗ ಕಷಾಯ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದನ್ನು ತೊಳೆದು ನೀರೆಲ್ಲ ಡ್ರೈ ಆಗೋ ಥರ ಒರೆಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ದಿನ ಇಡೋದ್ರಿಂದ ಪೌಡ್ರ್ ಹಾಳಾಗಬಾರ್ದು ಅಂತ. ನೀರಿನ ಅಂಶ ಇದ್ದರೆ ಪೌಡ್ರು ಜಾಸ್ತಿ ದಿನ ಇರೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನೀಟಾಗಿ ತೊಳೆದು ಒರೆಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಧನಿಯಾನ ಹಾಕ್ಕೋತೀನಿ, ಕೊತ್ತಂಬರಿ ಬೀಜವನ್ನು ಹಾಕ್ಕೋತೀನಿ. ನಾನು ಸ್ವಲ್ಪ ಅಳತೆ ನನಗೆ ಗೊತ್ತಾಗುತ್ತೆ, ಅಂದಾಜಲ್ಲಿ ಹಾಕ್ತಾಯಿದ್ದೀನಿ. ಅಳತೆ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ 1 ಕಪ್ ಕೊತ್ತಂಬರಿ ಬೀಜಕ್ಕೆ ಒಂದು ಮುಕ್ಕಾಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಜೀರಿಗೆನ ಹಾಕ್ಕೊಂಡ್ಬಿಟ್ಟು, ಇಲ್ಲದಿದ್ದರೆ ಸಮ ಪ್ರಮಾಣದಲ್ಲಿ ಜೀರಿಗೆ ಕೊತ್ತಂಬರಿ ಬೀಜನ ಹಾಕ್ಕೊಂಡು ಮಾಡ್ಕೋಬೋದು. ಹಾಗೆ ಸ್ವಲ್ಪ ಹುರಿದಿರುವಂತಹ ಮೆಂತ್ಯನ ಮತ್ತು ಕಾಳುಮೆಣಸನ್ನು ಸ್ವಲ್ಪ ಹಾಕ್ಕೋತೀನಿ. ಕಾಳುಮೆಣಸು ಸ್ವಲ್ಪ ಜಾಸ್ತಿ ಇದ್ದರೆ ಪರವಾಗಿಲ್ಲ, ಯಾಕೆಂದರೆ ಸ್ವಲ್ಪ ಗಂಟಲಿಗೆಲ್ಲ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಾದರೆ. ಸಮ್ಮರ್ ಟೈಮಲ್ಲಾದರೆ ಬೆಳಿಗ್ಗೆ ಹೊತ್ತು ಹಾಗೆ ಸಂಜೆ ಹೊತ್ತು ಕುಡಿದ್ರೆ ದೇಹ ಕೂಡ ತಂಪಾಗಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ಬೇಕಿದ್ದರೆ ನೀವು ಒಣ ಶುಂಠಿನ ಹಾಕ್ಕೋಬೋದು. ಅದು ಚಳಿ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಶೀತವನ್ನು ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ ಈ ಕಷಾಯ ಕುಡಿದ್ರೆ. ಸೆಕೆ ಟೈಮಲ್ಲಿ ಕಾಳುಮೆಣಸು ಮತ್ತು ಒಣಶುಂಠಿನ ಸ್ಕಿಪ್ ಮಾಡ್ಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು, ಪೌಡ್ರ್ ರೆಡಿಯಾಗಿ ಹೋಗುತ್ತೆ. ಪೌಡ್ರ್ ಮಾಡಿದ್ದಾಯಿತು. ಇವಾಗ ಕಷಾಯ ಮಾಡಿಕೊಂಡ್ರೆ ಆಯಿತು. ನಾನು ಹಾಲು ಇಟ್ಕೊತಾ ಇದ್ದೀನಿ ಕಷಾಯ ಮಾಡ್ಕೊಳ್ಳೋದಕ್ಕೆ. ಆ ಹಾಲು ಇಷ್ಟ ಇಲ್ಲದೆ ಇರೋರು ನೀರು ಇಟ್ಕೊಂಡು ಕೂಡ ಮಾಡ್ಕೋಬೋದು, ಹಾಲನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಲು ಕಾಯಿಸಿರೋ ಹಾಲನ್ನೇ ಇಟ್ಕೋತಾ ಇದ್ದೀನಿ. ಹಾಗೆ ಇದಕ್ಕೇ ಮಾಡಿರುವಂಥ ಪೌಡ್ರನ್ನ, ಕಷಾಯ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ. ಟೀ ಯಾವ ರೀತಿ ಮಾಡ್ತೀವೋ ಟೀ ಪೌಡ್ರ್ ಬದಲು ಕಷಾಯ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸಕ್ಕರೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ಒಂದೂವರೆ ಸ್ಪೂನ್ ಹಾಕ್ಕೋಬೋದು. ಸಿಹಿ ಅವರ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕುಡಿಬೋದು, ಏನು ತೊಂದರೆ ಏನೂ ಇಲ್ಲ. ಆದರೆ ಸ್ವಲ್ಪ ಸಕ್ಕರೆನ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು ಅಂತ. ಇಲ್ಲದಿದ್ದರೆ ಕಷಾಯ ಎಲ್ಲ ಆದಮೇಲೆ ಲಾಸ್ಟಿಗೆ ಬೆಲ್ಲ ಪೌಡ್ರನ್ನು ಕೂಡ ಹಾಕ್ಕೊಂಡು ಕುಡಿಯಬೋದು. ಅದು ಕೂಡ ಚೆನ್ನಾಗಿರುತ್ತೆ, ಬೆಲ್ಲದ ಕಷಾಯ ಕೂಡ. ಇವಾಗ ಕಷಾಯ ಕುದೀತಾ ಇದೆ. ಇವಾಗ ಆಫ್ ಮಾಡ್ತೀನಿ. ಇವಾಗ ಇದನ್ನು ಸೋಸ್ಕೊಂಡ್ರೆ ಆಯಿತು. ಕಷಾಯ ರೆಡಿ ಆಯಿತು ನಮ್ಮದು. ಈ ಕಪ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ಪುಟಾಣಿದು. ಇದು ಕಡಲೆಕಾಯಿ ಪರಿಷೆಯಲ್ಲಿ ನಾನು ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ 2 ಕಪ್ಸನ್ನು ತೊಗೊಂಡೆ. ಹೊರಗಡೆ ತಂಪಾದ ಗಾಳಿ ಬೀಸ್ತಾ ಇದೆ. ಅದ್ರ ಜೊತೆಗೆ ಇದು ಬಿಸಿ ಬಿಸಿಯಾಗಿರುವ ಕಷಾಯ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಹಾಯ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಶೃಂಗೇರಿ ಶಾರದಾ ಮಠಕ್ಕೆ. ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಏನು ವಾತಾವರಣ ಅಂತ. ನಮ್ಮ ಊರಿನ ದೇವಸ್ಥಾನಗಳು ಯಾವ ರೀತಿ ವಾತಾವರಣ ಇರುತ್ತೆ ಆ ಥರ ವಾತಾವರಣವೂ ಇಲ್ಲೂ ಇದೆ. ಬನ್ನಿ ನೋಡೋಣ. ನಾನು ಕಷಾಯ ಎಲ್ಲ ಕುಡ್ದಾದ್ಮೇಲೆ ಇಲ್ಲೇ ನಮ್ಮ ಮನೆ ಹತ್ರ ನಿಯರೆಸ್ಟ್ ಇರುವಂತಹ ಶ್ರೀ ಶಾರದಾ ದೇವಿಯ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗೆ ಇಲ್ಲಿನ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇತ್ತು. ಓಪನ್ ಸ್ಪೇಸಲ್ಲಿ ದೇವಸ್ಥಾನ ಇರೋದ್ರಿಂದ ತಂಪಾದ ಗಾಳಿ ಬೀಸ್ತಿತ್ತು. ಹಾಗೆ ಮೆಟ್ಲು ಮೇಲೆ ಕೂತ್ಕೊಂಡು ಸ್ವಲ್ಪ ಶಾಂತವಾಗಿ ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬೋದಿತ್ತು. ಅದೊಂದು ಸ್ವಲ್ಪ ಈ ಊರಿನಲ್ಲೆಲ್ಲ ದೇವಸ್ಥಾನ ಇರುತ್ತೆ ಆ ಥರ ಅನ್ನಿಸ್ತು ನನಗೆ ಇಲ್ಲಿ ಬಂದಾಗ. ಒಂದು ಕಡೆ ಶಾರದಾ ದೇವಿಯ ದೇವಸ್ಥಾನ ಇದ್ದರೆ ಅದರ ಎದುರುಗಡೆನೇ ಶಂಕರಾಚಾರ್ಯರ ದೇವಸ್ಥಾನ ಕೂಡ ಇದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸುತ್ತಲೂ ಎಷ್ಟು ತುಂಬ ಸ್ಪೇಸ್ ಇದೆ, ಎಷ್ಟು ಚೆನ್ನಾಗಿ ಕೂತ್ಕೊಂಡು ಓಡಾಡಿಕೊಂಡು ಇರ್ಬೋದು. ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಬರೋದು ಚಾಮರಾಜಪೇಟೆಗಿಂತ ಸ್ವಲ್ಪ ಮುಂದೆ ಬರುತ್ತೆ. ಇದು ಹೆಸರು ಶಂಕರಪುರ ಅಂತ ಬರುತ್ತೆ ಅಂತ ಅನ್ಕೋತೀನಿ. ಇನ್ನೂ ರಾತ್ರಿ ಊಟಕ್ಕೆ ಸ್ವಲ್ಪ ಟೈಮ್ ಇದೆ. ಸೊ ಹಂಗಾಗಿ ಊರಿಂದ ಸೀಕಂಡ್ ತೊಗೊಂಬಂದಿದ್ದೆ, ಅದನ್ನು ಇವಾಗ ಓಪನ್ ಮಾಡಿ ತಿನ್ನೋಣ ಅಂತ. ಈ ಹಣ್ಣು ತಿಂದೆ ಸುಮಾರು ವರ್ಷಗಳೇ ಆಗೋಯಿತು. ಸ್ಕೂಲ್ ಟೈಮಲ್ಲಿದ್ದಾಗ ನಾವು ತಿಂದಿದ್ದ ನೆನಪು. ಇವಾಗ ಅಮ್ಮನ ಮನೇಲಿ ಆಗಿತ್ತು ಅಂತ ಅಮ್ಮ ಕೊಟ್ಟು ಕಳಿಸಿದ್ರು. ಹೋದ ಸಲ ಒಂದು ಸಲ ಆಗಿತ್ತು, ಫಸ್ಟ್ ಟೈಮಲ್ಲಿ ಆಗಿತ್ತು. ಅದು ಅಷ್ಟೊಂದೇನು ಸ್ವೀಟ್ ಇರಲಿಲ್ಲ, ಸಪ್ಪೆ ಸಪ್ಪೆ ಇತ್ತು. ಇದು ಇವಾಗ ಚೆನ್ನಾಗಾಗಿದೆ, ಸ್ವಲ್ಪ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಕಟ್ ಮಾಡ್ಕೊಂಡು ತಿನ್ನೋಣ, ಹೇಗಿದೆ ಟೇಸ್ಟು ಅಂತ ನೋಡೋಣ ಅಂತ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲಲ್ಲೆಲ್ಲ ಲಂಚ್ ಟೈಮಿಗೆ ಬಿಟ್ಟಾಗ ಎಲ್ಲ ತೊಗೊಂಬಂದು ಮಾರ್ತಾಯಿದ್ರು. ಅವಾಗ ನೋಡೋದಕ್ಕೆ ಸೇಮ್ ಮೂಸಂಬಿ ಹಣ್ಣು ಥರನೇ ಇರುತ್ತೆ, ಆದರೆ ಸ್ವಲ್ಪ ದೊಡ್ಡ ಹಣ್ಣು. ನಾವು ನಮ್ಮ ಊರ ಕಡೆ ಇದನ್ನು ಸಿಹಿ ಕಂಚು ಅಂತ ಹೇಳ್ತೀವಿ. ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಇಷ್ಟು ದೊಡ್ಡ ಹಣ್ಣಿದೆ, ಒಳಗಡೆ ಹಣ್ಣು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಸಿಪ್ಪೆ ಮಾತ್ರ ಸಿಕ್ಕಾಪಟ್ಟೆ ದಪ್ಪ ಆಗಿದೆ, ಆದರೆ ಹಣ್ಣು ಮಾತ್ರ ತುಂಬ ಚಿಕ್ಕದಿದೆ ಒಳಗಡೆ. ಇದ್ರ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹುಳಿಸಿ ಆ ಥರ ಬರುತ್ತೆ ಇದ್ರ ಟೇಸ್ಟು. ಆದರೆ ಕೆಲವು ಹಣ್ಣು ತುಂಬ ಸ್ವೀಟಾಗಿಯೂ ಕೂಡ ಇರುತ್ತೆ. ಇದ್ರ ಹೊರಗಡೆ ಸಿಪ್ಪೆ ಮಾತ್ರ ಅಲ್ಲ, ಇದ್ರ ಮೇಲ್ಗಡೆ ಇರುವಂತಹ ಒಂದು ಬಿಳಿ ಭಾಗ ಇದೆಯಲ್ಲ, ಅದು ಕೂಡ ಸ್ವಲ್ಪ ದಪ್ಪವಾಗಿರುತ್ತೆ. ಅದನ್ನು ಕೂಡ ತೆಕ್ಕೊಂಡು ತಿನ್ನಬೇಕು, ಇಲ್ಲದಿದ್ರೆ ಹಣ್ಣು ತಿನ್ನೋಕ್ಕಾಗಲ್ಲ. ಅದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಕೈಯಲ್ಲಿ ಹಾಗೆ ತೆಗಿಯೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನಾನು ಚಾಕುವಲ್ಲಿ ತೆಕ್ಕೋತಾ ಇದ್ದೀನಿ. ಇಷ್ಟೊತ್ತೆಲ್ಲ ಓಪನ್ ಮಾಡಿ ಆದಮೇಲೆ ಇವಾಗ ಫೈನಲಿ ಹಣ್ಣು ಕರೆಕ್ಟಾಗಿ ಓಪನ್ ಮಾಡೋದಕ್ಕಾಯಿತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಫುಲ್ಲೆಲ್ಲ ರೆಡ್ ಥರ ಕಾಣಿಸ್ತಾ ಇದೆ. ನೋಡಿದ್ರೆ ಒಳಗಡೆ ಸಿಹಿಯಾಗಿದೆ ಅಂತ ಅನಿಸುತ್ತೆ. ಇನ್ನು ತಿಂದು ನೋಡಬೇಕಷ್ಟೆ. ಈ ಥರ ಕಾಣಿಸುತ್ತೆ ಒಳಗಡೆ.
ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಈ ಥರ ಇದು ಬಿಡಿಸ್ಬಿಟ್ಟು ಈ ಥರ ಚೆನ್ನಾಗಿದೆ. ಅಷ್ಟು ಸ್ವೀಟ್ ಅಂತ ಏನಿಲ್ಲ, ತುಂಬ ಸ್ವೀಟು ಇಲ್ಲ, ತುಂಬ ಸಪ್ಪೇನೂ ಇಲ್ಲ, ಮೀಡಿಯಮ್ ಆಗಿ ಚೆನ್ನಾಗಿದೆ. ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.